ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಶ್ಲೋಕ 19-20. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿಃ ಅನಿರ್ದೇಶೋ ಪುಶ್ರೀಮಾನ್ ಅಮೇಯಾತ್ಮ ಮಹಾದ್ಯುದೃಕ್ ಮಹೇಶ್ವಾಸೋ ಮಹೀಭರ್ತಾ ಶ್ರೀನಿವಾಸ ಸತಾಂ ಗತಿಃ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ. ಇನ್ನಿದರ್ಥ, ಮಹಾಬುದ್ಧಿ, ಇವನ ಬುದ್ಧಿ ಅನಂತ ಮತ್ತು ಅಪರಿಮಿತ ಅಂತ. ಮಹಾವೀರ್ಯ, ಅಸಾಧಾರಣ ಶಕ್ತಿ ಇವನಲ್ಲಿದೆ. ಮಹಾಶಕ್ತಿ, ಮಹಾ ಸಾಮರ್ಥ್ಯವನ್ನು ಹೊಂದಿದವನು ಮತ್ತು ಇವನೇ ಸರ್ವಶಕ್ತ. ಮಹಾದ್ಯುತಿ, ಮಹತ್ತರವಾದ ತೇಜಸ್ಸುಳ್ಳವನು. ಅನಿರ್ದೇಶಪು, ವರ್ಣಿಸಲು ಸಾಧ್ಯವಿಲ್ಲದ ರೂಪವುಳ್ಳವನು. ಶ್ರೀಮಾನ್, ಸಕಲ ಐಶ್ವರ್ಯದಿಂದಲೂ ಕೂಡಿರುವವನು. ಅಮೇಯಾತ್ಮ, ಅಳತೆ ಮಾಡಲಾಗದ ಸ್ವರೂಪವುಳ್ಳ ಆತ್ಮ. ಮಹಾದೃಕ್, ಮಹಾನ್ ದೃಷ್ಟಿಯುಳ್ಳವನು, ಅಂದರೆ ಭೂತ ಭವಿಷ್ಯ ವರ್ತಮಾನಗಳನ್ನು ಏಕಕಾಲದಲ್ಲಿ ನೋಡುವವನು. ಅದಕ್ಕೆ ಅವನ್ನ ಸರ್ವಜ್ಞ ಅಂತಲೂ ಕರೀತಾರೆ. ಮಹೇಶ್ವಾಸ, ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಸದಾ ಆಯುಧವನ್ನು ಹಿಡಿದಿರುವವನು. ಮಹೀಭರ್ತ, ಇಡೀ ವಿಶ್ವವನ್ನೇ ತನ್ನ ಆಧಾರದ ಮೇಲೆ ಹಿಡಿದು ನಿಂತಿರುವವನು, ಅಂದ್ರೆ ಸಮಸ್ತ ಲೋಕವನ್ನು ಪೋಷಿಸುವವನು. ಶ್ರೀನಿವಾಸ, ಇಲ್ಲಿ ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ನಿವಾಸ ಸ್ಥಾನ ಅಂದ್ರೆ ಐಶ್ವರ್ಯ, ಸಂಪತ್ತು ಮತ್ತು ದಯೆಗೆ ಆಶ್ರಯವಾಗಿರುವವನು. ಸತಾಂಗತಿ, ಸಾಧು ಸಜ್ಜನರಿಗೆ ಪರಮ ಆಶ್ರಯನಾಗಿರುವವನು, ಅಂದ್ರೆ ಯಾರು ಧರ್ಮದಿಂದ ನಡೆಯುತ್ತಾರೋ ಅಂತವರಿಗೆ ಅಂತಿಮವಾಗಿ ಮೋಕ್ಷವನ್ನು ಕೊಡುವವನು. ಅನಿರುದ್ಧ, ಇವನು ಸಂಕಲ್ಪ ಮತ್ತು ಶಕ್ತಿಯನ್ನು ಯಾರು ಮೀರುವಂತಿಲ್ಲ, ಅಂದ್ರೆ ಏನಾಗ್ಬೇಕು ಅಂತಿದ್ಯೋ ಅದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂತ. ಇನ್ನು ಸುರಾನಂದ, ದೇವತೆಗಳ ಸಂಕಟವನ್ನು ನಿವಾರಿಸಿ ಲೋಕದ ಧರ್ಮವನ್ನು ರಕ್ಷಿಸಿ ಅವರಿಗೆ ಸಂತೋಷವನ್ನು ತರುವವನು. ಗೋವಿಂದ, ಗೋಪಾಲಕನಾಗಿ ಭಕ್ತರನ್ನು ಉದ್ಧರಿಸುವವನು. ಗೋವಿದಾಂಪತಿ, ಅಂದ್ರೆ ಜ್ಞಾನಿಗಳಿಗೆ ಒಡೆಯ, ಅಂದ್ರೆ ಯಾರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಂದು ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ ಅಂತ ಅರಿತೀವಲ್ಲ, ಅವನೇ ಗೋವಿದಾಂಪತಿ. ಇನ್ನು 19 ಮತ್ತು 20 ಶ್ಲೋಕದ ಒಟ್ಟಾರೆ ಅರ್ಥ ಏನಪ್ಪಾ ಅಂದ್ರೆ, ಮನುಷ್ಯನ ಬುದ್ಧಿಶಕ್ತಿಗೆ ನಿಲುಕದ ಅಗಾಧ ರೂಪ ಹಾಗೂ ಅನಂತ ಶಕ್ತಿಯುಳ್ಳ ಆ ಪರಮಾತ್ಮನೇ ಭಕ್ತರ ಕಣ್ಣಿಗೆ ತಂಪನ್ನೀಯುವ ಕಲ್ಯಾಣ ಗುಣಗಳ ಒಡೆಯನಾಗಿದ್ದಾನೆ. ಹಾಗೂ ಸಜ್ಜನರಿಗೆ ಪರಮ ಆಶ್ರಯನು ಮತ್ತು ಲಕ್ಷ್ಮೀ ದೇವಿಗೆ ಆವಸ್ಥಾನವೂ ಆದ ಆ ಅನಿರುದ್ಧ ರೂಪಿ ಭಗವಂತನೇ ಗೋವುಗಳನ್ನು, ಭೂಮಿಯನ್ನು ಹಾಗೂ ವೇದಗಳನ್ನು ಪ್ರೀತಿಯಿಂದ ರಕ್ಷಿಸುವ ಜಗತ್ತಿನ ಪರಮ ಪೋಷಕನಾಗಿದ್ದಾನೆ ಅಂತ ಇದರ ಒಟ್ಟಾರೆ ಅರ್ಥ. ಇನ್ನು ಶ್ಲೋಕನ ಕಲ್ತ್ಕೊಳ್ಳೋಣ. 19 ಮತ್ತು 20. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿಃ ಮಹಾದ್ಯುತಿಃ ಮಹಾಶಕ್ತಿರ್ ಮಹಾದ್ಯುತಿಃ. ಪೂರ್ತಿ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿಃ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿಃ. ನೆಕ್ಸ್ಟ್ ಲೈನ್. ಅನಿರ್ದೇಶವಪು, ಅನಿರ್ದೇಶ್ಯ ಅನಿರ್ದೇಶ್ಯ ವಪು ಅನಿರ್ದೇಶವಪು ಶ್ರೀಮಾನ್ ಅಮೇಯಾತ್ಮ ಶ್ರೀಮಾನ್ ಅಮೇಯಾತ್ಮ ಹೇಳ್ಬೋದು, ಇಲ್ಲ ಶ್ರೀಮಾನ್ ಮೇಯಾತ್ಮ ಅಂತಾನು ಹೇಳ್ಬೋದು. ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿದೃಕ್ ಮಹಾದ್ರಿದೃಕ್. ಪೂರ್ತಿ ಅನಿರ್ದೇಶೋಪು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿದೃಕ್. ನೆಕ್ಸ್ಟ್ ಲೈನ್. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿಃ. ಪೂರ್ತಿ ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿಃ. ನೆಕ್ಸ್ಟ್ ಲೈನ್. ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ. ಪೂರ್ತಿ ಹೇಳೋಣ. ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ.
ನೆಕ್ಸ್ಟು ಪೂರ್ತಿ ಹೇಳ್ತೀನಿ ನೋಡಿ. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ, ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ, ಅನಿರ್ದೇಶ ಶ್ರೀಮಾನ್ ಅಮೇಯಾತ್ಮ ಮಹಾದ್ಯುದೃಕ್, ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿ, ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಟೆಕ್ಸ್ಟ್ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.